ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ, ಶ್ರಾವಣದ 3ನೇ ಶುಕ್ರವಾರ. ಈ ವ್ರತನ ಮಾಡ್ತಾ ಇದ್ದೀನಿ ನಾನು. ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ಕಲಶ ಎಲ್ಲ ಇಟ್ಟಾಗಿದೆ. ಇಲ್ಲಿ ಎಲ್ಲವನ್ನು ನೀಟಾಗಿ ಜೋಡಿಸಿಟ್ಟು ಒಂದು 5:30 ಹೊತ್ತಿಗಾದರೂ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದೇ ಟೈಮ್ಗೆ ಕರೆಕ್ಟಾಗಿ ನಮಗೆ ಪೂಜೆ ಮಾಡೋದಕ್ಕೆ ಕೂಡ ಆಯಿತು. ನಾವಂದರೆ ಒಂದು 3:30, 3:45 ಆಗಬೇಕಿದ್ರೇ ಎದ್ದಿದ್ವಿ. ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಎದ್ದು ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು, ನಾನು ಹಸ್ಬೆಂಡ್ ನಂದು ದೇವ್ರ ಪೂಜೆ ಮಾಡಿದರು. ಅಂದರೆ ಮನೆ ದೇವ್ರ ಪೂಜೆ ಮಾಮೂಲಿಯಾಗಿ ನಾವು ಮಾಡ್ತೀವಲ್ವ, ಆ ಪೂಜೆ ಎಲ್ಲ ಮಾಡಿ ಹೂವು ಹಾಕಿ ಅದೆಲ್ಲ ಕೆಲಸನ, ದೀಪ ಹಚ್ಚೋದು ಅದೆಲ್ಲ ಅವರೇ ಮಾಡಿದರು. ನಂತರ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ಸ್ನಾನ ಮಾಡಿ ಬಂದು ಇಲ್ಲಿ ಇವಾಗ ಕಲಶ ಸ್ಥಾಪನೆ ಎಲ್ಲ ಮಾಡಿದ್ವಿ. ಅದು ಕೂಡ ಬೇಗನೆ ಆಯಿತು. ಎಲ್ಲವೂ ಕೂಡ ನಾವು ಅಂದ್ಕೊಂಡಿರುವಂತಹ ಟೈಮ್ಗೆ ಆಯಿತು ಅಂತ ಹೇಳ್ಬೋದು. ಕರೆಕ್ಟಾಗಿ 5:30 ಹೊತ್ತಿಗೆ ಇವಾಗ ನಾನು ಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂವೆಲ್ಲ ಇಟ್ಟು ಅಕ್ಷತೆ ಎಲ್ಲ ಹಾಕಿ ಇವಾಗ ನಮಸ್ಕಾರ ಮಾಡ್ತಾಯಿದ್ದೀನಿ. ಅದು ಮಾಡಿ ಆದ ನಂತರನೇ ನಾವಿಲ್ಲಿ ಪೂಜೆ ಮಾಡೋದು. ಪ್ರತಿ ವರ್ಷ ಕೂಡ ಅಷ್ಟೇ, ನಾನು ದೇವರಿಗೆ ಅರಿಶಿನ ಕುಂಕುಮ ಹಚ್ಬಿಟ್ಟು ಅಕ್ಷತೆ ಹಾಕಿ ಹೂವು ಇಟ್ಟು ನಂತರ ಪೂಜೆ ಮಾಡ್ತೀವಿ. ಅದಕ್ಕಿಂತ ಮೊದಲು ನಾವು ಮಾಮೂಲಿಯಾಗಿ ಮಾಡುವಂತಹ ಮನೆ ದೇವರ ಪೂಜೆ ಅದಕ್ಕಿಂತ ಮೊದಲೇ ನಮ್ಮ ಹಸ್ಬೆಂಡ್ ಮಾಡಿರ್ತಾರೆ. ಲಕ್ಷ್ಮೀ ಪೂಜೆ ಏನಿದ್ರೂ ನಂತರ ಮಾಡ್ತೀವಿ. ಕರೆಕ್ಟಾಗಿ 5:30 ಗಂಟೆಗೇ ನಮ್ಮದು ಪೂಜೆ ಆಗಿದೆ. ಈ ವರ್ಷ ಸ್ವಲ್ಪ ಕೂಡ ಲೇಟ್ ಆಗಿಲ್ಲ. ಅದೇ ಹೊತ್ತಿಗೆ ಕರೆಕ್ಟಾಗಿ ಪೂಜೆ ಆಯಿತು. ನೆನಪು ಮಾಡಿಕೊಂಡು ಪ್ರತಿಯೊಂದನ್ನು ಕೂಡ ಜೋಡಿಸಿಟ್ಟಿದ್ವಿ. ಅಂದರೆ ಹಿಂದಿನ ದಿನವೇ ಎಲ್ಲವನ್ನು ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ. ಇವತ್ತು ಬೆಳಿಗ್ಗೆ ಎದ್ದುಬಿಟ್ಟು ಡೈರೆಕ್ಟಾಗಿ ಅದನ್ನು ಸ್ವಲ್ಪ ತೀರ್ಥ ಪ್ರೋಕ್ಷಣೆ ಎಲ್ಲ ಮಾಡಿ ಶುದ್ಧ ಮಾಡಿ ನಂತರ ದೇವರ ಎದುರುಗಡೆ ಇಡೋದು ಅಷ್ಟೇ. ಹಾಗೆ ಇಲ್ಲಿ ಇವಾಗ ಪೂಜೆ ಮಾಡ್ತಾಯಿದ್ದೀವಿ. ನಾನು ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು ಸೇರಿಬಿಟ್ಟು ಪೂಜೆ ಮಾಡ್ತೀವಿ. ಬೆಳಗಿನ ಪೂಜೆ ಯಾವಾಗಲೂ ಅಷ್ಟೇ, ನಾವಿಬ್ಬರು ಸೇರಿಬಿಟ್ಟು ಮಾಡ್ತೀವಿ. ಮನೆಯಲ್ಲಿ ಮಕ್ಕಳಿರ್ತಾರೆ. ಹಾಗೆ ಈ ವರ್ಷ ಅಮ್ಮ ಕೂಡ ಬಂದಿದ್ರಲ್ವ. ಅಮ್ಮ ಪ್ರತಿ ವರ್ಷ ಬರ್ತಾರೆ, ಈ ವರ್ಷ ಅಂತಲ್ಲ. ವರಮಹಾಲಕ್ಷ್ಮಿ ಪೂಜೆನ ಅಮ್ಮ ಮಿಸ್ ಮಾಡೋದೇ ಇಲ್ಲ. ಅದೆಲ್ಲಿಗೆ ಹೋಗೋದಕ್ಕಿದ್ರೂ ಕೂಡ ಅವರು ಅಲ್ಲಿಗೆ ಹೋಗದೆ ನಮ್ಮ ಮನೆಗೆ ಬರ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಅಮ್ಮ ಕೂಡ ಇದ್ರಲ್ವ, ತುಂಬ ಖುಷಿಯಾಗುತ್ತೆ. ನಾವೇ 4 ಜನ ಮಾಡೋದಕ್ಕಿಂತ ಮನೇಲಿ ಯಾರಾದರೂ ಜೊತೆಗಿದ್ದರೆ ತುಂಬಾ ಖುಷಿ ಆಗುತ್ತೆ ಅಲ್ವ. ಅದೇನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಹಾಗಾಗಿ ಅಮ್ಮ ಇದ್ದರು. ಬೆಳಿಗ್ಗೆ ಬೇಗ ಪೂಜೆ ಎಲ್ಲ ಮುಗಿಸಿದ್ವಿ ಅಂತಲೇ ಹೇಳ್ಬೋದು. ಮೊದಲ ಪೂಜೆಗೆ ಮೊದಲು ಪೂಜೆ ಮಾಡ್ತೀವಲ್ವ, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ತೀವಲ್ವ, ಆ ಪೂಜೆ ಮಾಡಬೇಕಿದ್ರೆ ಪಂಚಾಮೃತ ನೈವೇದ್ಯ ಮಾತ್ರ ನಾನು ಮಾಡೋದು. ಬೇರೆ ಯಾವುದು ಮಾಡೋದಕ್ಕೆ ನನಗೆ ಟೈಮ್ ಸಿಗಲ್ಲ. ಹಾಗಾಗಿ ಒಂದು ನೈವೇದ್ಯನಾದರೂ ಇಡಬೇಕಲ್ವ. ಹಣ್ಣುಕಾಯಿ ಜೊತೆಗೆ ಒಂದಾದರೂ ಇಡಬೇಕು, ಯಾವುದಾದ್ರೂ ಒಂದು ರೀತಿಯಾದಂತಹ ನೈವೇದ್ಯ ಆದರೂ ಇಡಲೇಬೇಕು ಅಂತ. ಅಂದರೆ ಅದೊಂದು ಕ್ರಮ ಅಂತ ಹೇಳ್ಬೋದು, ಇಡಲೇಬೇಕು. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಪಂಚಾಮೃತ ಈಸಿಯಾಗಿ ಮಾಡೋದಕ್ಕಾಗತ್ತಲ್ವ, ಹಾಗೆ ಅದನ್ನು ಮಾಡ್ತೀನಿ. ಅಂದರೆ ಬೆಳಿಗ್ಗೆ ಮಾಡುವಂತಹ ಮೊದಲ ಪೂಜೆಗೆ ಪಂಚಾಮೃತನೇ ನೈವೇದ್ಯ ಮಾಡೋದು. ನಂತರ ಇವಾಗ ಪೂಜೆ ಎಲ್ಲ ಮುಗಿಯುತ್ತಲ್ವ, ನಂತರ ನಾನು ವಾಪಸ್ ಒಂದು 2 ಬಗೆಯ ನೈವೇದ್ಯ ಕೂಡ ಮಾಡ್ತೀನಿ. ನಮ್ಮ ದೇವ್ರ ಮನೆ ಅಲಂಕಾರ ಈ ರೀತಿಯಾಗಿರುತ್ತೆ ನೋಡಿ. ಪ್ರತಿ ವರ್ಷ ಕೂಡ ಇದೇ ರೀತಿ ಅಲಂಕಾರ ಮಾಡ್ತೀವಿ. ಯಾವುದೇ ರೀತಿಯಾದಂತಹ ಬದಲಾವಣೆ ನಾನು ಮಾಡಲ್ಲ. ದೇವರನ್ನು ಕೂಡ ಅಷ್ಟೇ, ದೇವ್ರ ಮನೆ ಒಳಗಡೆನೇ ನಾನು ಕೂರಿಸೋದು. ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲ ಏನು ಕೂರಿಸೋದಕ್ಕೆ ಹೋಗಲ್ಲ. ಮೊದಲಿಂದ ನಾನು ಯಾವ ರೀತಿ ಶುರು ಮಾಡ್ಕೊಂಡು ಬಂದಿದ್ನೋ ಅದನ್ನೇ ನಾನು ಇವಾಗಲೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದಕ್ಕೆ ಎಕ್ಸ್ಟ್ರಾ ಏನಾದರೂ ಸೇರಿಸೋದಾಗಲಿ ಇಲ್ಲ ಅಂತ ಹೇಳಿದರೆ ಒಂದು ಕಡೆಯಿಂದ ಇಲ್ಲಿ ದೇವ್ರ ಮನೆ ಸ್ವಲ್ಪ ಚಿಕ್ಕದು ನಮ್ಮದು, ಅಲ್ಲಿ ಇಕ್ಕಟ್ಟಾಗತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ತೆಗೆದು ಬೇರೆ ಕಡೆ ಇಡೋದಾಗಲಿ ಇನ್ನೇನು ಮಾಡೋಕ್ಕೆ ಹೋಗಲ್ಲ. ಯಾವ ಥರ ನಾನು ಶುರು ಮಾಡ್ಕೊಂಡಿದ್ದೀನೋ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಏನಾದರೂ ತಪ್ಪುಗಳಿದ್ದಲ್ಲಿ ಮಾತ್ರ ಅದನ್ನು ಸರಿಪಡಿಸ್ಕೊಂಡು ಪೂಜೆ ಮಾಡ್ತಾ ಹೋಗ್ತೀನಿ. ಬಟ್ ಅದು ಬಿಟ್ಟು ಹೊಸದಾಗಿ ಏನೇನೋ ಸೇರಿಸೋದು ಅದು ಇದು ಮಾಡೋದು ಅದೆಲ್ಲ ಏನು ಮಾಡೋದಕ್ಕೆ ಹೋಗಲ್ಲ. ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ಮಾಡ್ತಾ ಹೋಗ್ತೀನಿ. ಹಾಗೂ ಕೊನೆಯದಾಗಿ ಪೂಜೆ ಮುಗಿದಿದೆ, ಬೆಳಗಿನ ಒಂದು ಪೂಜೆ ಮುಗೀತು ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ನಾನು ಅಡುಗೆ ಮನೆಗೆ ಬಂದಿದ್ದೀನಿ. ಅಮ್ಮ ಇಲ್ಲಿ ಸಲಾಡ್ ಮಾಡೋದಕ್ಕೆ, ಅಂದರೆ ಏನು ಹೇಳ್ತಾರೆ, ಪಲಾವ್ಗೆ ಮಾಡ್ತೀವಲ್ವ ಕಚ್ಚಂಬರ್ ಅಂತ, ಅದನ್ನು ರೆಡಿ ಮಾಡ್ತಾಯಿದ್ದಾರೆ. ಮುಳ್ಳು ಸೌತೆ ಇತ್ತು, ಮುಳ್ಳು ಸೌತೆನ ನೀಟಾಗಿ ಈ ರೀತಿ ಕಟ್ ಮಾಡ್ತಾಯಿದ್ದಾರೆ. ಒಂದು ಸೈಡಲ್ಲಿ ನಾನು ಪಲಾವ್ಗೆ ಅಕ್ಕಿನ ಬೇಯಿಸ್ತಾ ಇದ್ದೀನಿ. ಕುಕ್ಕರಲ್ಲಿ ಏನೂ ಬೇಯಿಸಲ್ಲ, ಹಾಗೆ ಡೈರೆಕ್ಟಾಗಿ ಪಾತ್ರೆಗೆ ನೀರು ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ. ನಂತರ ಅದನ್ನು ಸೋಸ್ಕೊಳ್ಳೋಣ ಅಂತ 1 kg ಅಕ್ಕಿದ್ದು ಪಲಾವ್ ಇವತ್ತು ಮಾಡ್ತಾಯಿದ್ದೀನಿ. ಇಲ್ಲ ಅಂತ ಹೇಳಿದರೆ 1.5 kg 2 kg ಎಲ್ಲ ಬೇಕಾಗಿರ್ತಿತ್ತು. ಇವತ್ತು ಸ್ವಲ್ಪ ಜನ ಕಡಿಮೆ ಇರೋದ್ರಿಂದ 1 kg ಅಕ್ಕಿ ಪಲಾವ್ ಸಾಕು ಅಂತ ಹೇಳ್ಬಿಟ್ಟು ಅಷ್ಟನ್ನೇ ಮಾಡ್ತಾಯಿದ್ದೀನಿ. ಅನ್ನ ಆಲ್ರೆಡಿ ರೆಡಿ ಆಯಿತು. ಸಲಾಡ್ ಮಾಡೋದಕ್ಕೆ ಅಮ್ಮ ಇಲ್ಲಿ ರೆಡಿ ಮಾಡ್ತಾಯಿದ್ದಾರೆ. ಹಾಗೆ ನಾನು ಪಲಾವ್ಗೆ ಮಸಾಲಾನ ರೆಡಿ ಮಾಡ್ತಾಯಿದ್ದೀನಿ. ಮಸಾಲ ನಾನು ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಹಾಗೆ ಕಾಯಿ ಮೆಣಸು, ಒಂದು ಸ್ವಲ್ಪ ಲವಂಗ, ಚಕ್ಕೆ ಎಲ್ಲ ಹಾಕಿಬಿಟ್ಟು ಈ ಥರ ಹಸಿ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ, ಅಂದರೆ 1 kgಗೆ ಎಷ್ಟು ಬೇಕು ನೋಡಿ ಅಷ್ಟು ಕ್ವಾಂಟಿಟಿನಲ್ಲಿ ನಾನು
ಹಸಿ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಈ ಹಸಿ ಮಸಾಲೆ ಏನಿದೆ ನೋಡಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಇದು ಡ್ರೈ ಆಗಬೇಕು ಪೂರ್ತಿ, ಅಲ್ಲಿ ತನಕ ಫ್ರೈ ಮಾಡಬೇಕಾಗತ್ತೆ. ನಂತರ ನಾನು ಸ್ವಲ್ಪ ಅರಿಶಿನ ಪೌಡರ್ ಹಾಗೆ ಪಲಾವ್ ಮಸಾಲ ಸೇರಿಸ್ತಾ ಇದ್ದೀನಿ. ಪಲಾವ್ ಮಸಾಲ ನಾನು ಈ ವರ್ಷ ಹೊರಗಡೆಯಿಂದ ತಂದಿರೋದು, ಮನೆಯಲ್ಲಿ ಮಾಡಿರೋದು ಖಾಲಿಯಾಗಿತ್ತು. ಹಾಗಾಗಿ ಹೊರಗಡೆಯಿಂದ ನಾನು ಅವರದ್ದು ಪಲಾವ್ ಮಸಾಲ ತಂದಿದ್ದೆ. ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಆ ಪಲಾವ್ ಮಸಾಲ, ಚೆನ್ನಾಗಿತ್ತು. ನಂತರ ಬೇಯಿಸಿ ಇಟ್ಕೊಂಡಿರುವಂತಹ ಅಂದರೆ ತರಕಾರಿಗಳನ್ನು ಬೇರೆಯೇ ಬೇಯಿಸ್ಕೊತೀನಿ, ಕುಕ್ಕರಲ್ಲಿ ಬೇಯಿಸ್ಕೊತೀನಿ. ಬೇಯಿಸಿಟ್ಕೊಂಡಿರುವಂತಹ ಬಟಾಣಿ, ಬೀನ್ಸ್, ಆಮೇಲೆ ಕ್ಯಾರೆಟ್ ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಜಾಸ್ತಿ ಕುದಿಯೋದು ಬೇಡ, ಸ್ವಲ್ಪ ಕುದಿದ್ರೆ ಸಾಕಾಗತ್ತೆ. ಅಂದರೆ ನಾವು ಆಲ್ರೆಡಿ ಹಸಿ ಮಸಾಲೆ ಏನಿದೆ ನೋಡಿ ಅದನ್ನು ಫ್ರೈ ಮಾಡಿರ್ತೀವಲ್ವ, ಸ್ವಲ್ಪ ಕುದಿ ಬಂದರೆ ಸಾಕಾಗತ್ತೆ. ನಂತರ ಸ್ವಲ್ಪ ಜ್ಯೂಸಿಯಾಗಿರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಸೇರಿಸಿದ್ದೆ ಮಸಾಲೆಗೆ. ತುಂಬ ಡ್ರೈ ಆದರೆ ಚೆನ್ನಾಗಾಗಲ್ಲ ಪಲಾವ್ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿದ್ದು. ನಂತರ ಬೇಯಿಸಿಟ್ಕೊಂಡಿರುವಂತಹ ಸೋನಾ ಮಸೂರಿ ರೈಸ್ನ ಇದಕ್ಕೆ ಮಿಕ್ಸ್ ಮಾಡಿದರೆ ನಮ್ಮದು ಒಂದು ಪಲಾವ್ ಏನಿದೆ ನೋಡಿ ರೆಡಿ ಆಗುತ್ತೆ. ಈ ವರ್ಷ ಒಂದು 7ರಿಂದ 8 ಜನ ಏನೋ ಇರ್ತಾರೆ ಅಷ್ಟೇ. ಹಾಗಾಗಿ ಸ್ವಲ್ಪ ಮಾಡಿದ್ದು. ಬೆಳಿಗ್ಗೆ ಅಮ್ಮನವರಿಗೆ ಅಂದರೆ ಅಮ್ಮ ಕೂಡ ಇರ್ತಾರಲ್ವ, ಹಸ್ಬೆಂಡ್ ಮಕ್ಕಳೆಲ್ಲ ಇದ್ದಾರೆ, ಅವರಿಗೆ ಕೂಡ ಆಗುತ್ತೆ ಬೆಳಿಗ್ಗೆ ತಿಂಡಿಗೆ. ನಾನೇನು ತಿನ್ನಲ್ಲ, ಬೆಳಿಗ್ಗೆ ವ್ರತದಲ್ಲಿರ್ತೀನಿ. ಮಧ್ಯಾಹ್ನ ಒಂದು ಹೊತ್ತು ಮಾತ್ರ ಊಟ ಮಾಡೋದು. ಹಾಗೆ ನೈವೇದ್ಯಕ್ಕೆ ಪಂಚಾಮೃತ ಆಲ್ರೆಡಿ ಇಟ್ಟಿದ್ದೆ ನಾನು ದೇವರಿಗೆ. ನಂತರ ಇಲ್ಲಿ ಕೋಸಂಬರಿ ಹಾಗೆ ಹೆಸರುಬೇಳೆ ಪಾಯಸ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಇನ್ನೂ ದೇವರಿಗೆ ಇಡಬೇಕಷ್ಟೇ. ಅಂದರೆ ಮುತ್ತೈದೆಯರು ಬರ್ತಾರೆ, ಆ ಟೈಮಲ್ಲಿ ಇಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಂತರ ಬೆಳಿಗ್ಗೆ ನಾನು ಸಾರಿ ಮಾತ್ರ ಉಟ್ಕೊಂಡಿರ್ತೀನಿ, ಏನೂ ರೆಡಿ ಆಗಿರಲ್ಲ. ಹಾಗೆ ಕುಂಕುಮ ಮಾತ್ರ ಇಟ್ಟಿರ್ತೀನಿ. ನಂತರ ಇವಾಗ ಇಲ್ಲಿ ರೆಡಿಯಾಗಿಬಿಟ್ಟು ಅಂದರೆ ಪೂಜೆಗೆ ವಾಪಸ್ ಕೂತ್ಕೋತೀವಿ ನಾವು. ಅಂದರೆ ಅಷ್ಟೊತ್ತರ ಓದೋದು, ಶ್ಲೋಕ ಓದೋದೆಲ್ಲ ಮುತ್ತೈದೆಯರು ಬಂದ ನಂತರನೇ ನಾನು ಕೂತ್ಕೊಂಡು ಮಾಡ್ತೀನಿ. ಹಾಗಾಗಿ ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ. ನಮ್ಮ ಒಬ್ಬರು ಅಕ್ಕ ಎಂಗೇಜ್ಮೆಂಟಿಗೆ ಹೋಗೋದಕ್ಕೆ ಇರೋದ್ರಿಂದ ಸ್ವಲ್ಪ ಬೇಗ ಬಂದಿದ್ರು. ಅವರು ಹೇಳಿದರು ಸ್ವಲ್ಪ ಬೇಗ ಹೋಗ್ತೀವಿ ನಾವು ಅಂತೇಳಿ. ಹಾಗೆ ಒಂದು ಸಲ ಕೈ ಮುಗಿದು ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೂವೆಲ್ಲ ತಂದು ಕೊಟ್ಟರು. ನಂತರ ದೇವರಿಗೆ ಕೈ ಮುಗ್ದು ಇವಾಗ ಅವರು ಕೂಡ ಹೋಗ್ತಾರೆ. ಇವರು ಪ್ರತಿ ವರ್ಷ ಇರ್ತಾಯಿದ್ರು, ಪ್ರತಿ ವರ್ಷ ಪೂಜೆಗೆ ಇರ್ತಾಯಿದ್ರು. ಅಂದರೆ ಬೆಳಿಗ್ಗೆ ಬಂದವರು ಎಲ್ಲ ಆಗಿ ನಂತರನೇ ಹೋಗ್ತಾಯಿದ್ರು. ಈ ವರ್ಷ ಮಾತ್ರ ಎಂಗೇಜ್ಮೆಂಟ್ ಇತ್ತಲ್ವ, ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ಹೋಗಲೇಬೇಕಾಗತ್ತೆ. ನಮ್ಮದು ಹಸ್ಬೆಂಡ್ ಸ್ವಂತ ಅಕ್ಕನ ಮಗಳ ಎಂಗೇಜ್ಮೆಂಟ್. ಹಾಗಾಗಿ ಇವರು ಬೇಗ ಹೊರಟಿದ್ರು. ಒಂದು ಸಲ ಬಂದು ಹೋಗೋಣ ಅಂತ ಬಂದು ಕೂಡ ಹೋದರು. ನಮ್ಮನೆ ವರಮಹಾಲಕ್ಷ್ಮಿನ ನೋಡಿ ಈ ಥರ ರೆಡಿ ಮಾಡಿದ್ದೀವಿ ಸಿಂಪಲ್ಲಾಗಿ. ಪೂಜೆ ಎಲ್ಲ ಆಯಿತು. ಬೆಳಿಗ್ಗೆ 5:30 ಹೊತ್ತಿಗೆ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ನಂತರ ಏನು ನೈವೇದ್ಯ ಕೂಡ ಅಷ್ಟೇ. ನೈವೇದ್ಯ ಕೂಡ ನಾನು ಬೆಳಿಗ್ಗೆ ಪೂಜೆ ಮಾಡಬೇಕಿದ್ರೆ ಪಂಚಾಮೃತ ಮಾತ್ರ ಮಾಡಿದ್ದೆ. ನಂತರ ಇವಾಗ ಹೆಸರುಬೇಳೆ ಪಾಯಸ ಹಾಗೆ ಕೋಸಂಬರಿ ಮಾಡಿ ನೈವೇದ್ಯಕ್ಕೆ ಕೂಡ ಇಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಆದ್ವಿಗೆ ಎಕ್ಸಾಮ್ ಆಗ್ತಾಯಿದೆ, ಎಕ್ಸಾಮ್ ಇದೆ, ಸ್ಕೂಲಿಗೆ ಹೋಗಲೇಬೇಕು. ಹಸ್ಬೆಂಡ್ಗೆ ಅವರ ಅಕ್ಕನ ಮಗಳ ಎಂಗೇಜ್ಮೆಂಟ್ ಇದೆ, ಅದಕ್ಕೆ ಹೋಗಲೇಬೇಕಾಗತ್ತೆ. ಹಾಗೆ ಮಗ, ನಾನು, ಅಮ್ಮ 3 ಜನ ಮಾತ್ರ ಇವತ್ತು ಮನೆಯಲ್ಲಿರೋದು. ಹಾಗೆ ನಮ್ಮ ಅಕ್ಕಂದಿರೆಲ್ಲ ಎಂಗೇಜ್ಮೆಂಟಿಗೆ ಹೋಗ್ತಾರೆ. ಈ ವರ್ಷ ಜನ ತುಂಬ ಕಡಿಮೆ, ಇಲ್ಲಾಂತ ಹೇಳಿದರೆ ತುಂಬ ಜನ ಇರ್ತಾಯಿದ್ರು. ಒಂದು 10 ಜನ ಆದರೂ ಇರ್ತಾಯಿದ್ರು, ಎಲ್ಲ ಅಕ್ಕಂದಿರು ಬರ್ತಾಯಿದ್ರು. ಈ ಸಲ ಎಂಗೇಜ್ಮೆಂಟ್ ಇರೋದ್ರಿಂದ ಸ್ವಲ್ಪ ಜನ ಅಲ್ಲಿಗೆ ಹೋಗ್ತಾರೆ, ಸ್ವಲ್ಪ ಜನ ಇರ್ತಾರೆ ಅಷ್ಟೇ. ಒಂದು 5ರಿಂದ 6 ಅಷ್ಟೇ, ಅಷ್ಟು ಜನ ಇರ್ತಾರೆ ಅಷ್ಟೇ. ನಾನು ಈ ಥರ ರೆಡಿಯಾಗಿದ್ದೀನಿ ನೋಡಿ. ಇದು ನಿಮಗೆ ಗ್ರೀನ್ ಕಲರ್ ಸಾರಿ, ಇದು ಸ್ವಲ್ಪ ಬ್ಲೂ ಕಲರಲ್ಲಿ ಕಾಣ್ತಾ ಇರ್ಬೋದು. ಬ್ಲೂ ಅಲ್ಲ, ಇದು ಒಂಥರ ಏನೋ ಒಂಥರ ಪಿಕಾಕ್ ಗ್ರೀನ್, ಪಿಂಕ್ ಕಾಂಬಿನೇಷನಲ್ಲಿದೆ. ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀವಿ. ಈ ಬಾಳೆದಿಂದೆಲ್ಲ ಕಟ್ಟಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತದಲ್ವಾ, ತುಂಬಾ ಸುಂದರವಾಗಿ ಕಾಣುತ್ತೆ. ಗಂಟೆ ಇವಾಗ 8:30 ಆಯಿತು. ಈಗ ಬರ್ತಾರೆ, ಅಂದರೆ ಮುತ್ತೈದೆಯರು ಬರ್ತಾರೆ. ಈಗ ಸ್ವಲ್ಪ ಹೊತ್ತಿಗೆ ಬರ್ತಾರೆ, ಸ್ವಲ್ಪ ಬೇಗ ಮಾಡಿ ಮುಗಿಸುವ ಅಂತ ಅಂದ್ಬಿಟ್ಟು. ಹಾಗೆ ಇನ್ನು ಕುಂಕುಮಾರ್ಚನೆ ಅಷ್ಟೊತ್ತರ ಅದೆಲ್ಲ ಆಗಬೇಕಷ್ಟೆ. ನಾನು ಒಬ್ಬಳೇ ಅದನ್ನು ಮಾಡೋದಿಲ್ಲ, ಅವರೆಲ್ಲ ಬಂದ ನಂತರ ಅದನ್ನೆಲ್ಲ ಮಾಡ್ತೀನಿ. ಕುಂಕುಮಾರ್ಚನೆ ಮಾಡೋದಿರ್ಬೋದು, ಅಷ್ಟೊತ್ತರ ಓದೋದಿರ್ಬೋದು, ವ್ರತ ಕತೆ, ಈ ಥರ ಕತೆ ಓದೋದಿರ್ಬೋದು, ಹಾಗೆ ಭಜನೆ, ಇದನ್ನೆಲ್ಲ ಅವ್ರು ಬಂದ ನಂತರ ಅವ್ರ ಜೊತೆನೇ ನಾನು ಮಾಡೋದು. ನಂತರ ತಾಂಬೂಲ ಕೊಟ್ಟು ಕಲಿಸ್ತೀನಿ. ಹಾಗೆ ಆದ್ರಿಗೆ ಎಕ್ಸಾಮ್ ಆಗ್ತಾ ಉಂಟು. ಅವಳಿಗೆ ಯಾವಾಗಲೂ ಅಷ್ಟೇ ಏನಾದರೂ ಒಂದು ಇದ್ದೇ ಇರ್ತದೆ. ವರಮಹಾಲಕ್ಷ್ಮಿ ಪೂಜೆ ಯಾವಾಗ ಮಾಡ್ತೀನಿ ಅವತ್ತು ಏನಾದರೂ ಒಂದು ಇರ್ತದೆ ಅವಳಿಗೆ. ಈಗ ಅವರು ಪ್ರಸಾದ ಎಲ್ಲ ತೊಗೊಂಡ್ರು. ಒಬ್ಬರು ಅಕ್ಕ ಬಂದು ಹೋಗಿ ಕೂಡ ಆಯಿತು. ನನಗೆ ಕೂಡ ಹೋಗೋದಕ್ಕಿದೆ, ಮಲ್ಕೊಂಡಿದ್ದಾರೆ ನೋಡಿ.
ಇಲ್ಲಾಂತ ಹೇಳಿದರೆ ರಜೆ ಮಾಡ್ತಾರೆ, ಇವತ್ತಿನ ದಿವಸ ರಜೆ ಮಾಡ್ತಾರೆ. ಇವತ್ತು ಎಂಗೇಜ್ಮೆಂಟ್ ಇರೋದ್ರಿಂದ ಹೋಗಲೇಬೇಕು. ಹೋಗದೆ ಇರೋದಕ್ಕಾಗಲ್ಲ, ಸ್ವಂತ ಅಕ್ಕನ ಮಗಳ ಎಂಗೇಜ್ಮೆಂಟ್. ನಾನು ಕೂಡ ಹೋಗೋದಿತ್ತು, ಬಟ್ ಮಿಸ್ ಆಯಿತು. ಪೂಜೆ ಇತ್ತಲ್ವಾ, ಹಾಗಾಗಿ ಮಿಸ್ ಆಯಿತು. ನೆಕ್ಸ್ಟ್ ನನಗೆ ಇವತ್ತು ಮಿಸ್ ಆದರೆ ವಾಪಸ್ ನನಗೆ ನೆಕ್ಸ್ಟ್ ಶುಕ್ರವಾರ ಮಾಡಬೇಕಾಗತ್ತೆ. ಒಂದೇ ಶುಕ್ರವಾರ ಉಳಿದಿರೋದು. ಅದು ಅಷ್ಟೊಂದು ಅಂದರೆ ಏನಾದರೂ ಒಂದು ತೊಂದರೆ ಆದರೆಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತೊಂದು ಮಾಡಿ ಮುಗಿಸೋಣ ಅಂತ ಅಂದ್ಬಿಟ್ಟು ಎಂಗೇಜ್ಮೆಂಟಿಗೆ ಹೋಗದೇ ಇದ್ದರೂ ಪರವಾಗಿಲ್ಲ, ಇವತ್ತು ಮಾಡಿ ಅದನ್ನು ಮುಗಿಸುವ ಅಂತ ಅಂದ್ಬಿಟ್ಟು ಪೂಜೆನ ಇವತ್ತು ಮಾಡಿದ್ದೀನಿ. ಇವತ್ತು ಶ್ರಾವಣದ 3ನೇ ಶುಕ್ರವಾರ. ಓಕೆ, ಇವಾಗ ಅದರಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿಲ್ಲ. ಪಲಾವ್ ಮಾಡಿದ್ದೀನಲ್ವ, ಪಲಾವ್ ಹಾಕಬೇಕು, ಲಂಚ್ ಬಾಕ್ಸ್ ರೆಡಿ ಮಾಡಬೇಕು. ಶೀತ ಆಗಿದೆ ಸ್ವಲ್ಪ, ಅವಳಿಗೆ ಲೈಟಾಗಿ ಶೀತ ಆಗಿದೆ. ಹೂ ಮುಡ್ಕೋಬೇಕು, ಹೂ ಮುಡ್ದಿಲ್ಲ ಇನ್ನೂ ಕೂಡ. ನಂತರ ಕರೆಕ್ಟ್ 8:30ಗೆ ಎಲ್ಲ ಅಕ್ಕಂದಿರು ಕೂಡ ಬಂದರು. ಸ್ವಲ್ಪ ಬೇಗ ಪೂಜೆ ಮುಗಿಸೋಣ. ಇನ್ನೊಬ್ಬರು ಅಕ್ಕ ಇದ್ದಾರೆ, ಅವರು ಕೂಡ ಎಂಗೇಜ್ಮೆಂಟಿಗೆ ಹೋಗೋದಕ್ಕಿತ್ತು. ನಮ್ಮ ಹಸ್ಬೆಂಡ್ ಕೂಡ ಹೋಗೋದಕ್ಕಿತ್ತಲ್ವ, ಹಾಗಾಗಿ ಪೂಜೆನ ಬೇಗ ಮುಗಿಸೋಣ, ಬೇಗ ಬನ್ನಿ ಅಂತ ಹೇಳಿದ್ದೆ. ಎಲ್ಲರೂ ಕೂಡ ಹೇಳಿದ ಟೈಮಿಗೆ ಬಂದರು. ಇವಾಗ ಇಲ್ಲಿ ಬಂದಂತಹ ಮುತ್ತೈದೆಯರಿಂದ ನಾನಿಲ್ಲಿ ದೇವರಿಗೆ ಅರಿಶಿನ ಕುಂಕುಮ ಹಾಕಿಬಿಟ್ಟು ಆಮೇಲೆ ಹೂವು ಇಟ್ಟು ಅಕ್ಷತೆನೆಲ್ಲ ಹಾಕಿಸ್ತಾ ಇದ್ದೀನಿ ಅವ್ರ ಕೈಲಿ ಕೂಡ. ಅವರು ಈ ರೀತಿ ಅಕ್ಷತೆ ಎಲ್ಲ ಹಾಕಿ ಹೊರಗಡೆ ಬಂದು ದೇವರಿಗೆ ಅಡ್ಡ ಬಿದ್ದು ನಂತರ ನಾವು ಪೂಜೆಗೆ ವಾಪಸ್ ಅಂದರೆ ಶ್ಲೋಕ ಎಲ್ಲ ಓದೋದಕ್ಕೆ ಕೂತ್ಕೋತೀವಿ. ಭಜನೆ ಆಡೋದಿರ್ಬೋದು, ಕುಂಕುಮಾರ್ಚನೆ ಮಾಡೋದಿರ್ಬೋದು, ಇದೆಲ್ಲ ನಾವು ನಂತರನೇ ಮಾಡೋದು ಅಂತ ಹೇಳ್ಬೋದು. ನಂತರ ಇಲ್ಲಿ ನಮ್ಮದು ಇನ್ನೊಬ್ರು ಅಕ್ಕ, ಕಸಿನ್ ಅಂತ ಹೇಳ್ಬೋದು, ಅವರು ಹಾಗೆ ಅವರ ಸೊಸೆ ಕೂಡ ಬಂದರು. ಅವ್ರು ಸ್ವಲ್ಪ ಲೇಟ್ ಆಯಿತು ಬರಬೇಕಿದ್ರೆ, ಅಂದರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ವ, ಬೆಳಿಗ್ಗೆ ಹೊತ್ತು ಕೆಲವರಿಗೆ ಬರೋದಕ್ಕೆ ಅಷ್ಟು ಈಸಿಯಾಗಿ ಅಷ್ಟು ಬೇಗ ಬರೋದಕ್ಕೆ ಕಷ್ಟ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಅವರು ಕೂಡ ಬಂದರು. ಅವ್ರ ಕೈಯಲ್ಲಿ ಕೂಡ ನಾನು ದೇವರಿಗೆ ಅಕ್ಷತೆನ ಹಾಕಿಸಿ ವ್ರತದ ದಾರ ಕಟ್ತಾಯಿದ್ದೀನಿ. ವ್ರತದ ದಾರನ ನಾನು ಅಂದರೆ ಎಲ್ಲ ಮುತ್ತೈದೆಯರಿಗೂ ಕಟ್ತೀನಿ. ಕಟ್ಟಿ ಅವರು ಕೂಡ ಪೂಜೆಗೆ ನಮ್ಮ ಜೊತೆ ಕೂತ್ಕೊಂಡಿರ್ತಾರಲ್ವ, ಆ ದಿನ ಪೂರ್ತಿ ಅವರು ಕೂಡ ಏನು ನಾನ್ ವೆಜ್ಜೆಲ್ಲ ಏನು ತಿನ್ನದೆ ಬೆಳಿಗ್ಗೆಯಿಂದ ಸಂಜೆ ತನಕ ಶುದ್ಧದಲ್ಲಿರ್ತಾರೆ. ವ್ರತ ಅಂತ ಹಿಡಿಯಲ್ಲ, ವ್ರತ ಅಂತ ನಾನು ಹಾಗೆ ನಮ್ಮ ಭಾವನ ಸೊಸೆ ಒಬ್ಳಿದ್ಲು, ಇಬ್ಬರು ಮಾತ್ರ ಹಿಡ್ದದ್ದು. ಮತ್ತು ಅವರೆಲ್ಲ ವ್ರತ ಅಂತ ಹಿಡಿಯಲ್ಲ, ಅಂದರೆ ಶುದ್ಧವಾಗಿ ಇರ್ತಾರೆ ಅವರು ಕೂಡ. ಓಂ ಬುದ್ಧಾಯ ನಮಃ, ಓಂ ಅನಘಾಯ ನಮಃ, ಓಂ ಹರಿವಲ್ಲಭಾಯ ನಮಃ, ಓಂ ಅಶೋಕಾಯ ನಮಃ, ಓಂ ಅಮೃತಾಯ ನಮಃ, ಓಂ ಭೀಷಾಯ ನಮಃ, ಓಂ ಲೋಕಶೋಕ ವಿನಾಶ. ಹಾಗೆ ಇಲ್ಲಿ ಕುಂಕುಮಾರ್ಚನೆ ಕೂಡ ಮಾಡ್ತಾ ಇದ್ದೀವಿ. ನಾನು ಮಂತ್ರ ಓದ್ತಾ ಇದ್ದೆ, ಹಾಗೆ ಅವರೆಲ್ಲರ ಹತ್ರ ಕೂಡ ನಾನು ಕುಂಕುಮಾರ್ಚನೆ ಮಾಡಿಸ್ತೀನಿ. ಈ ಕುಂಕುಮನ ಅವ್ರವ್ರ ಮನೆಗೆ ತೊಗೊಂಡೋಗಿ ಅವರು ಡೈಲಿ ದೇವರ ಮನೆಯಲ್ಲಿ ಏನು ಕುಂಕುಮ ಇಟ್ಟಿರ್ತಾರಲ್ವ, ಆ ಡಪ್ಪಕ್ಕೆ ಹಾಕೋದಕ್ಕೆ ಹೇಳ್ತೀನಿ. ಅದನ್ನು ಡೈಲಿ ನೀವು ಸ್ನಾನ ಮಾಡಿಬಿಟ್ಟು ಹಚ್ಚಬೇಕಿದ್ರೆ ಅದನ್ನು ಹಚ್ಕೊಳ್ಳಿ, ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತಾ ಇದ್ದೆ. ಸೊ ಹಾಗೆ ಎಲ್ಲನೂ ಮುಗೀತು. ಭಜನೆ ಕೂಡ ಮಾಡ್ಕೊಂಡ್ವಿ. ಈ ವರ್ಷ ಜಾಸ್ತಿ ಭಜನೆ ಏನೂ ಮಾಡಿಲ್ಲ. ನಮ್ಮದೊಬ್ಬರು ದೊಡ್ಡ ಅಕ್ಕ ಬರ್ತಾಯಿದ್ರು, ಅವರು ಬಂದಿಲ್ಲ. ಅವರಿದ್ದರೆ ತುಂಬಾ ಚೆನ್ನಾಗಿ ಭಜನೆ ಹಾಡೆಲ್ಲ ಹಾಡ್ತಾರೆ. ಸೊ ಹಾಗಾಗಿ ಅವರು ಬಂದಿಲ್ಲ, ಹಾಗಾಗಿ ನಾವೇ ಇದ್ದವರು ಒಂದೆರಡು ಭಜನೆ ಮಾಡಿ ಮುಗಿಸಿದ್ವಿ ಅಂತಲೇ ಹೇಳ್ಬೋದು. ಈಗ ನಮ್ಮ ಇನ್ನೊಬ್ರು ಅಕ್ಕ ನೋಡಿ, ಇವರು ಕೂಡ ಅಷ್ಟೇ ಎಂಗೇಜ್ಮೆಂಟಿಗೆ ಹೋಗೋದಕ್ಕೆ ಅಂತ ರೆಡಿಯಾಗಿಯೇ ಬಂದಿದ್ದರು. ಅವರಂದ್ರೆ ಎಂಗೇಜ್ಮೆಂಟಿಗೆ ಹೋಗೋದಕ್ಕಿಂತ ಮೊದಲು ರೆಡಿಯಾಗಿಯೇ ಬಂದರು. ಇಲ್ಲಿ ಪೂಜೆ ಮುಗಿಸಿ ಆಮೇಲೆ ಹೋಗ್ಬೋದಲ್ವ, ವಾಪಸ್ ರೆಡಿ ಆಗಬೇಕು ಅಂತಿಲ್ವಲ್ಲ ಅಂತ ಅಂದ್ಬಿಟ್ಟು ಬಂದಿದ್ದರು. ಅವರನ್ನು ನಾನಿಲ್ಲಿ ಮೊದಲು ಕಲಿಸ್ತಾ ಇದ್ದೀನಿ. ಅವರಂದರೆ ಸ್ವಲ್ಪ ಅರ್ಜೆಂಟಲ್ಲಿ ಇರೋದ್ರಿಂದ ಅವರಿಗೆ ತಾಂಬೂಲ ಎಲ್ಲ ಕೊಟ್ಟು ಕಲಿಸ್ತಾ ಇದ್ದೀನಿ. ನಂತರ ಉಳಿದ ಅಕ್ಕಂದಿರೆಲ್ಲ ಒಬ್ಬೊಬ್ಬರಾಗಿ ಬಂದು ತಾಂಬೂಲ ತೊಗೋತಾ ಇದ್ದಾರೆ. ಕರೆಕ್ಟಾಗಿ ಒಂದು 10:30 ಹೊತ್ತಿಗೆ ಎಲ್ಲ ಮುಗ್ದಿದೆ. 10:30 ಕೂಡ ಆಗಿಲ್ಲ, ಒಂದು 10 ಗಂಟೆ ಹೊತ್ತಿಗೆ ಮುಗ್ದಿದೆ ಅಂತ ಅನಿಸುತ್ತೆ ನನಗೆ. 10 ಗಂಟೆ ಹೊತ್ತಿಗೆ ಎಲ್ಲ ತಾಂಬೂಲ ಕೊಡೋದಿರ್ಬೋದು, ಮುತ್ತೈದೆಯರನ್ನು ಕಲಿಸೋದಿರ್ಬೋದು, ಆಮೇಲೆ ತಿಂಡಿ ಅಂದರೆ ಇದು ಬಾದಾಮ್ ಮಾಲ್ಟ್ ಮಾಡಿದ್ದೆ, ಹಾಗೆ ಪಲಾವ್ ಇತ್ತಲ್ವ, ಅದನ್ನು ಕೂಡ ಎಲ್ರಿಗೂ ಬಂದಂತಹ ಎಲ್ಲ ಮುತ್ತೈದೆಯರಿಗೆ ಕೊಟ್ಟು ಕಲಿಸೋಂತಹ ಒಂದು ಕ್ರಮ ಏನಿದೆ ನೋಡಿ, ಎಲ್ಲವೂ ಕೂಡ ಆಯಿತು. 10 ಗಂಟೆಗೇ ಆಗಿದೆ, 10:30 ಕೂಡ ಆಗಿಲ್ಲ, 10 ಗಂಟೆಗೇ ಎಲ್ಲನೂ ಮುಗೀತು ಅಂತಲೇ ಹೇಳ್ಬೋದು. ಎಲ್ಲ ನಮ್ಮವರೇ, ಎಲ್ಲ ನಮ್ಮ ಅಕ್ಕಂದಿರೇ. ಕರೆಯೋದಾದರೆ ಇನ್ನೂ ಜಾಸ್ತಿ ಜನ ಇದ್ದಾರೆ ಸ್ನೇಹಿತರೆ. ಎಲ್ಲ ನಮ್ಮ ರಿಲೇಷನ್ನಲ್ಲಿ ತುಂಬ ಜನ ಮುತ್ತೈದೆಯರಿದ್ದಾರೆ, ಆದರೆ ನಾನು ಜಾಸ್ತಿ ಕರೆಯೋದಕ್ಕೆ ಹೋಗಲ್ಲ.
ನಮಗೆ ಕೂಡ ತುಂಬ ಕಷ್ಟ ಆಗುತ್ತೆ. ಅಂದರೆ ನಮ್ಮ ಫ್ಯಾಮಿಲಿನಲ್ಲೇ ಜಾಸ್ತಿ ಅಕ್ಕಂದಿರೆಲ್ಲ ಇರೋದ್ರಿಂದ, ನಮ್ಮದು ತುಂಬಾ ದೊಡ್ಡ ಫ್ಯಾಮಿಲಿ ಆದ್ದರಿಂದ ನಾವು ಅಕ್ಕ ತಂಗಿಯರೇ 6 ಜನ ಇದ್ದೀವಿ. ಹಾಗೆ ನಮ್ಮ ಹಸ್ಬೆಂಡ್ ಕಸಿನ್ ಅಣ್ಣನ ಹೆಂಡತಿಯರು ಕೂಡ ಇರ್ತಾರೆ. ಅವ್ರನ್ನ ಮಾತ್ರ ನಾನು ಪ್ರತಿ ವರ್ಷ ಕರಿತೀನಿ. ಇನ್ನು ಜಾಸ್ತಿ ಕರೆಯೋದಾದರೆ ಖಂಡಿತ ಕರಿಬೋದು, ತುಂಬ ಜನ ಇದ್ದಾರೆ. ಬಟ್ ಕಷ್ಟ ಆಗುತ್ತೆ. ಒಂದು ವರ್ಷ ಕರೆದ್ರೆ ನೆಕ್ಸ್ಟ್ ಇಯರ್ ಕೂಡ ಕರಿಬೇಕಾಗತ್ತೆ ಅಲ್ವಾ. ಒಂದು ವರ್ಷ ಕರೆದು ನಾವು ಅದನ್ನು ಹಾಗೆ ಬಿಡಬಾರ್ದು, ಪ್ರತಿ ವರ್ಷ ಕೂಡ ಕರಿಬೇಕಾಗತ್ತೆ. ಹಾಗಾಗಿ ನಾನು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನಮ್ಮ ಫ್ಯಾಮಿಲಿ, ನಮ್ಮ ಒಳಗಡೆ ಅವರು ಯಾರಿದ್ದಾರೆ ನೋಡಿ, ಅವರನ್ನು ಮಾತ್ರ ಕರೆಯುವಂತಹ ಒಂದು ಪದ್ಧತಿನ ಮಾಡ್ಕೊಂಡು ಬಂದಿದ್ದೀನಿ. ಈ ವರ್ಷ ಬೇರೆ ನಾನು ಒಂದು 4ರಿಂದ 5 ಜನನ ಮಿಸ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ನಮ್ಮ ವೈಶಾಲಿ ಇರಲಿಲ್ಲ, ಸಂಧ್ಯಾ ಇರಲಿಲ್ಲ, ಸೌಮ್ಯ ಇರಲಿಲ್ಲ, ನನ್ನ ತಂಗಿ ಹೋದ ವರ್ಷ ಬಂದಿದ್ಲು, ಈ ವರ್ಷ ಅವಳು ಕೂಡ ಬಂದಿಲ್ಲ. ಹೀಗೆ ನಮ್ಮ ದೊಡ್ಡಕ್ಕ ಇರಲಿಲ್ಲ, ಈ ಥರ. ಹಾಗೆ ನಮ್ಮ ದೀಪಿಕಾ ಕೂಡ ಒಂದು ವರ್ಷ ಬಂದಿದ್ಲು, ಈ ವರ್ಷ ಅವಳು ಕೂಡ ಬಂದಿಲ್ಲ. ಹಾಗೆ ತುಂಬ ಹೆಣ್ಮಕ್ಳನ್ನು ನಾನು ಮಿಸ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಅವರೆಲ್ಲರೂ ಕೂಡ ಇದ್ದಿದ್ದರೆ ಇನ್ನೂ ಗ್ರ್ಯಾಂಡಾಗಿ ಆಗ್ತಾಯಿತ್ತು ನಮ್ಮ ವರಮಹಾಲಕ್ಷ್ಮಿ ಪೂಜೆ. ಅವರೆಲ್ಲರೂ ಬಂದಿಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ಬೇಜಾರಾಗ್ತಾಯಿತ್ತು, ಮನಸ್ಸಿಗೆ ನೆನಪಾಗ್ತಾಯಿತ್ತು, ತುಂಬಾ ನೆನಪಾಗ್ತಾಯಿತ್ತು. ನಮ್ಮ ತಂಗಿ ಕೂಡ ಹೇಳ್ತಾ ಇದ್ಲು, ಅವಳು ತುಂಬ ನೆನಪಾಗ್ತಾಯಿತ್ತು, ನನಗೆ ಕೂಡ ಬರಬೇಕು ಅಂತ ಆಸೆ ಇತ್ತಕ್ಕ, ಬರಲಿಕ್ಕಾಗಲಿಲ್ಲ ಅಂತ ಹೇಳಿದ್ಲು. ನಮ್ಮ ತಮ್ಮನ ಹೆಂಡತಿಗೆ ಈ ವರ್ಷ ಊರಲ್ಲಿದ್ದಿದ್ರೆ ಇದು ಮೊದಲನೇ ವರಮಹಾಲಕ್ಷ್ಮಿ ಹಬ್ಬ ಅವಳಿಗೆ. ಪಾಪ ಅವಳು ಕೂಡ ತುಂಬಾ ಮಿಸ್ ಮಾಡಿಕೊಂಡ್ಳು. ಹೇಳ್ತಾ ಇದ್ಲು, ನನಗೆ ಕೂಡ ಆಸೆ ಆಗುತ್ತೆ ಅತ್ತಿಗೆ, ನಾನು ಕೂಡ ಬರ್ತಾಯಿದ್ದೆ ಊರಲ್ಲಿದ್ದರೆ ಅಂತೇಳಿ. ನೆಕ್ಸ್ಟ್ ಇಯರ್ ನೋಡಬೇಕು, ಎಲ್ಲರೂ ಕೂಡ ಕರೆದು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರ್. ಅವ್ರು ಕೂಡ ಊರಿಗೆ ಬರೋರಿದ್ದಾರೆ. ಬರುವ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲೇ ಬರಬೇಕು ಅಂತ ಹೇಳ್ತಾಯಿದ್ರು. ಸೊ ನೋಡಬೇಕು ಏನೆಲ್ಲ ಆಗತ್ತೆ ಅಂತ. ಹಾಗೆ ಆದ್ವಿ ಕೂಡ ಮನೆಯಲ್ಲಿಲ್ಲ, ಅವಳು ಕೂಡ ಬೆಳಿಗ್ಗೆ ಬೇಗನೆ ಸ್ಕೂಲಿಗೆ ಹೋಗಿದ್ದಾಳೆ. ನಮ್ಮ ಫ್ರೆಂಡ್ ಬರೋರಿದ್ದರು, ಆದ್ವಿ ಫ್ರೆಂಡ್ ಬರೋರಿದ್ದರು, ಯಾರು ಕೂಡ ಇಲ್ಲ. ಈ ಸಲ ತುಂಬ ಅಂದರೆ ತುಂಬಾ ಜನ ಕಡಿಮೆ ಇದ್ವಿ ನಾವು. ಮತ್ತೇನು ಮಾಡೋದಲ್ವ, ಇದ್ದವರೇ ಪೂಜೆನ ಮುಗಿಸಿದ್ವಿ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲರೂ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಯಾರೂ ಇಲ್ಲ ಅಂತಂದರೆ ಸ್ವಲ್ಪ ಜನ ಕಡಿಮೆ ಇದ್ದರೂ ಕೂಡ ತುಂಬಾ ಮಿಸ್ ಮಾಡ್ತಾಯಿದ್ದೀವಿ ಒಬ್ಬೊಬ್ಬರನ್ನ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಫೈನಲಿ ಎಲ್ರಿಗೂ ಕೂಡ ತಾಂಬೂಲ ಕೊಟ್ಟಾಯಿತು. ಎಲ್ಲ ಹೆಣ್ಮಕ್ಳಿಗೆ ಮುತ್ತೈದೆಯರಿಗೆ ತಾಂಬೂಲ ಕೊಟ್ಟಾಯಿತು. ಇಲ್ಲಿ ಒಂದು ಪುಟಾಣಿ ಲಕ್ಷ್ಮಿ ಬಂದಿದ್ಲು ನೋಡಿ. ನಮ್ಮ ಶ್ರೇಯಾನ ಕೂಡ ಮಿಸ್ ಮಾಡ್ಕೋತಾ ಇದ್ದೀನಿ ಇವತ್ತಿನ ದಿನ ನಾನು. ಶ್ರೇಯಾ ಕೂಡ ಇಲ್ಲ. ಶ್ರೇಯಾ ಇದ್ದಿದ್ದರೆ ಅವಳಿಗೋಸ್ಕರ ಅಂತ ಬಳೆ ಎಲ್ಲ ತರ್ತಿದ್ದೆ ನಾನು. ಅವಳ ಬದಲಿಗೆ ಈ ವರ್ಷ ಇನ್ನೊಂದು ಮುದ್ದು ಲಕ್ಷ್ಮಿ, ಪುಟ್ಟ ಲಕ್ಷ್ಮಿ ಬಂದು ಅವಳ ಆಶೀರ್ವಾದ ಕೂಡ ತಗೊಂಡೆ ಅಂತಲೇ ಹೇಳ್ಬೋದು ನಾನು. ಅಡುಗೆ ಆಗ್ತಾಯಿದೆ ಸ್ನೇಹಿತರೆ, ಮಧ್ಯಾಹ್ನ ಇವತ್ತು ಹಬ್ಬದ ಅಡುಗೆ. ನಮಗೆ ಪೂಜೆ ಲೆಕ್ಕದಲ್ಲಿ ಹಬ್ಬದ ಅಡುಗೆ ಮಾಡ್ತಾಯಿದ್ದೀವಿ. ಹಾಗಲಕಾಯಿ ಮತ್ತು ಅಮಟೆಕಾಯಿ ಹಾಕಿಬಿಟ್ಟು ಇಲ್ಲಿ ಗೊಜ್ಜು ಮಾಡ್ತಾಯಿದ್ದೀನಿ, ಗಸಿ ಥರ ನೋಡಿ. ಏನೆಲ್ಲ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಇದು ಕುದೀತಾ ಇದೆ. ಒಂದು ಸೈಡಿಗೆ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಕೊನೆಗಿಟ್ಟದ್ದು ನಾನು, ಎಲ್ಲ ಕೆಲಸಗಳಾಯಿತು. ಪಾಯಸ ಸೇಮಿಗೆ ಹಾಕಿಬಿಟ್ಟು ಮಾಡಿದ್ದು, ಶಾವಿಗೆ ಪಾಯಸ. ನಂತರ ಬೀನ್ಸ್ ಪಲ್ಯ, ಸುಕ್ಕ ಪಲ್ಯ ಅಲ್ಲ ಸುಕ್ಕ. ಇಲ್ಲಿ ಕ್ಯಾಬೇಜ್ ಪಲ್ಯ, ಹಾಗೆ ರಸಮ್. ನಂತರ ಹೋಳಿಗೆ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಅರ್ಜೆಂಟಲ್ಲಿ ಮಾಡಿರುವಂಥದ್ದು. ಹೇಗೆ ಬರುತ್ತೆ ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಕನಕ ಕೂಡ ರೆಡಿಯಾಗಿದೆ, ಹಾಗೆ ಹೂರಣ ಕೂಡ ರೆಡಿಯಾಗಿದೆ. ಹೂರಣ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಈ ಥರ ಬರಬೇಕು. ಇದು ಕಪ್ಪು ಕಲರ್ ಕಾಣ್ತಾ ಇರ್ಬೋದು ನಿಮಗೆ. ಇದು ಏನಂತ ಹೇಳಿದರೆ, ನಾನು ಯೂಸ್ ಮಾಡಿರುವಂಥ ಬೆಲ್ಲ ಆನಿ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಡಾರ್ಕ್ ಆಗಿ ಕಾಣಿಸ್ತಾ ಇರ್ಬೋದು. ಗಂಟೆ ಕೂಡ 12:15 ಆಗ್ತಾ ಬಂತು. ಇನ್ನೊಂದು ಅರ್ಧ ಗಂಟೆ ಟೈಮ್ ಇದೆ. ಮಧ್ಯಾಹ್ನಕ್ಕೆ ನಾವು 4-5 ಜನ ಇದ್ದೀವಿ ಊಟಕ್ಕೆ. 5 ಜನಕ್ಕೆ ಬೇಕಾಗುವಷ್ಟು ಒಂದೊಂದು ಹೋಳಿಗೆ ಮಾಡ್ತೀನಿ ಅಷ್ಟೇ. 5 ಜನಕ್ಕೆ ಬೇಕಾಗುವಷ್ಟು ಮಾತ್ರ ಮಧ್ಯಾಹ್ನಕ್ಕೆ ಈಗ ಹೋಳಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಹೋಳಿಗೆ ಮಾಡ್ಕೊಂಡು ಕೂತ್ರೆ ಟೈಮ್ ಸಾಕಾಗಲ್ಲ ನನಗೆ. ಹಾಗಾಗಿ ಸ್ವಲ್ಪ ಮಾಡ್ತೀನಿ. ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡೋದು, ಮತ್ತು ಸಂಜೆ ಮಾಡುವ ಅಂತೇಳಿ. ಅಂದರೆ ಹಸ್ಬೆಂಡ್ ಆದ್ವಿ ಎಲ್ಲ ಸಂಜೆ ಬರ್ತಾರಲ್ವ, ಅವರಿಗೆ ಸಂಜೆ ಮಾಡಿಕೊಡುವ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಗೆ ಆಯಿತು, ಆಲ್ಮೋಸ್ಟ್ ಎಲ್ಲ ಆಯಿತು. ನಾವು ಅಡುಗೆ ಸ್ಟಾರ್ಟ್ ಮಾಡಬೇಕಿದ್ರೆ 11 ಗಂಟೆ ಆಗಿದೆ. ಈಗ 12:15 ಆಯಿತು. 12:15 ಹೊತ್ತಿಗೆ ಇಷ್ಟೆಲ್ಲ ಅಡುಗೆಗಳಾಯಿತು. ಅಮ್ಮ ಇದ್ರಲ್ವ, ಹಾಗಾಗಿ ಎಷ್ಟೊಂದು ಕಷ್ಟ ಅಂತ ಅನಿಸಿಲ್ಲ. ಅವರು ರೆಡಿ ಮಾಡಿ ಕೊಡ್ತಾಯಿದ್ರು, ನಾನು ಹಾಗೆ ಅಡುಗೆಗಳನ್ನು ಮಾಡ್ತಾಯಿದ್ದೆ. ಹಾಗಾಗಿ ಸ್ವಲ್ಪ ಬೇಗ ಆಯಿತು. ಅಮ್ಮ ಇದ್ದಾರೆ ನೋಡಿ.
ಓಕೆ ಸ್ನೇಹಿತರೆ, ಇವಾಗ ಹೋಳಿಗೆ ಮಾಡ್ತೀನಿ, ನಂತರ ಆಮೇಲೆ ವಾಪಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಂತರ ಸ್ವಲ್ಪ ಗಡಿಬಿಡಿ ಆಯಿತು ನನಗೆ, ಅಂದರೆ ಅಡುಗೆ ಮಾಡೋದು ಊಟ ಮಾಡೋದು ಅಂತ ಅದೇ ಆಯಿತು. ಹಸಿವು ಕೂಡ ಆಗ್ತಾಯಿತ್ತು. ನಾನು ಬೆಳಿಗ್ಗೆ ಏನು ತಿನ್ನಲ್ಲ, ರಾತ್ರಿ ಕೂಡ ಏನು ತಿನ್ನಲ್ಲ, ಮಧ್ಯಾಹ್ನ ಒಂದು ಹೊತ್ತು ಊಟ ಮಾತ್ರ ಮಾಡ್ತೀನಿ, ಬೇರೆ ಇನ್ನೇನು ತಿನ್ನೋದಕ್ಕೆ ಹೋಗಲ್ಲ, ವ್ರತ ಇರುತ್ತಲ್ವ. ಹಾಗಾಗಿ ಹಸಿವು ಕೂಡ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ನಂತರ ನಾನು ಯಾವುದೇ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ. ವಾಪಸ್ ಊಟ ಎಲ್ಲ ಮುಗಿಸಿ 3 ಗಂಟೆ ಹೊತ್ತಿಗೆಲ್ಲ ಮನೆಯೆಲ್ಲ ವಾಪಸ್ ಕ್ಲೀನ್ ಮಾಡಿಬಿಟ್ಟು ಸಂಜೆ ಇವಾಗ ವಾಪಸ್ ನಾವು ಅಂದರೆ ಭಜನೆ ಮಾಡಬೇಕು. ಅದಕ್ಕಾಗಿ ಇಲ್ಲಿ ಇವಾಗ ಭಜನೆಗೆ ರೆಡಿ ಮಾಡ್ತಾಯಿದ್ದೀವಿ. ಇಡೀ ದಿವಸ ದೀಪನ ನಾವು ಆರೋದಕ್ಕೆ ಬಿಡಲ್ಲ, ದೀಪ ಉರಿತಾನೆ ಇರುತ್ತೆ ದೇವ್ರ ಮನೆಯಲ್ಲಿ. ಹಾಗೆ ಆದ್ವಿಗೆ ಮಾತ್ರ ನಾನಿಲ್ಲಿ ತಾಂಬೂಲ ಎಲ್ಲ ಏನೂ ಕೊಟ್ಟಿರಲಿಲ್ಲ. ಕೆಲವರು ಹೇಳ್ತಾರೆ ಮುತ್ತೈದರಿಗೆ ಮಾತ್ರ ತಾಂಬೂಲ ಕೊಡಬೇಕು ಅಂತೇಳಿ, ಆದರೆ ಹೆಣ್ಮಕ್ಳಿಗೆ ಸಣ್ಣ ಮಕ್ಕಳಾದರೂ ತೊಂದರೆ ಇಲ್ಲ, ತಾಂಬೂಲ ಕೊಟ್ಟರೆ ಒಳ್ಳೆಯದು ಅಂತ ಹೇಳೋದು ಕೇಳಿದ್ದೆ. ಸೊ ಹಾಗಾಗಿ ನಾನು ಎಷ್ಟೇ ಚಿಕ್ಕ ಮಕ್ಕಳು ಬಂದರೂ ಕೂಡ ತಾಂಬೂಲ ಮಾತ್ರ ಕೊಟ್ಟೇ ಕೊಡ್ತೀನಿ ಅವರಿಗೂ. ಅವರು ಹೆಣ್ಮಕ್ಳೇ ಅಲ್ವಾ, ಮುತ್ತೈದರಿಗೆ ಮಾತ್ರ ಅಂತಲ್ಲ, ಹೆಣ್ಮಕ್ಳಿಗೆ ಪ್ರತಿಯೊಂದು ಮಕ್ಕಳಿಗೆ ಕೂಡ ತಾಂಬೂಲ ಕೊಡ್ಬೋದು. ಇದು ನನ್ನ ಒಪಿನಿಯನ್, ಸರಿಯೋ ತಪ್ಪೋ ಗೊತ್ತಿಲ್ಲ ನನಗೆ, ಆದರೆ ನನಗೆ ಮನಸ್ಸು ಬರಲ್ಲ, ಅವರಿಗೆ ಕೊಡದೇ ಇರೋದಕ್ಕೆ ಮನಸ್ಸು ಬರಲ್ಲ. ಸೊ ಹಾಗಾಗಿ ಕೊಡ್ತೀನಿ. ಆದ್ವಿ ಒಬ್ಬಳು ಬಾಕಿ ಇದ್ಲು, ಸ್ಕೂಲಿಗೆ ಹೋಗಿದ್ಲಲ್ವಾ, ಹಾಗಾಗಿ ಸಂಜೆ ಬಂದು ಅವಳಿಗೆ ಸ್ನಾನ ಮಾಡೋದಕ್ಕೆ ಹೇಳಿ ಆಮೇಲೆ ಅವಳಿಗೆ ಕೂಡ ತಾಂಬೂಲ ಕೊಟ್ಟು ಇವಾಗ ಆಶೀರ್ವಾದ ತೊಗೋತಾ ಇದ್ದಾಳೆ ನಂದು ಅವಳು. ಹಿರಿಯರಿದ್ದರೆ ನಾನೇ ಅವ್ರ ಕೈಯಲ್ಲಿ ಆಶೀರ್ವಾದ ತೊಗೋತೀನಿ, ಕಿರಿಯರಿದ್ದರೆ ನನ್ನ ಆಶೀರ್ವಾದನ ಅವರು ತೊಗೋತಾರೆ. ಈ ರೀತಿ ಮಾಡ್ತಾ ಬಂದಿದ್ದೀನಿ. ಸೊ ಅದಾದ ನಂತರ ಇವಾಗ ಭಜನೆ ಮಾಡಬೇಕು. ಇನ್ನು ಭಜನೆ ಆದ ನಂತರ ಕಲಶ ವಿಸರ್ಜನೆ ಇವತ್ತಿನ ದಿನವೇ ಮಾಡ್ತೀನಿ, ನಾಳೆಗೆ ಅಂತ ಇಡಲ್ಲ ನಾನು. ಇವತ್ತಿನ ದಿನವೇ ಕಲಶನ ವಿಸರ್ಜನೆ ಕೂಡ ಮಾಡ್ತೀನಿ. ಒಂದೇ ದಿನದಲ್ಲಿ ಮುಗಿಸೋದು, 2-3 ದಿನ ಎಲ್ಲ ಕಲಶ ಇಡೋದಕ್ಕೆ ಹೋಗಲ್ಲ. ಹಾಗೆ ಅದ್ವಿಗೆ ಅಂತ ಬಳೆ ತಂದಿದ್ದೆ, ಗ್ರೀನ್ ಬಳೆ, ಅವಳು ಸೈಜಲ್ಲಿ ತಂದಿದ್ದೆ. ಅವಳಿಗೆ ಆಗುತ್ತೋ ಇಲ್ಲವೋ ಅಂತ ಕೂಡ ಗೊತ್ತಿರಲಿಲ್ಲ, ಅಂದಾಜು ನೋಡಿ ತಂದಿದ್ದೆ. ಕರೆಕ್ಟಾಗಿ ಆಗ್ತಾಯಿತ್ತು. ಅವಳಿಗೆ ಬಳೆ ಇಡೋದಂತ ಹೇಳಿದರೆ ಸಖತ್ ಇಷ್ಟ, ಎಷ್ಟು ಬಳೆ ಬೇಕಾದರೂ ಇಟ್ಕೊಂಡು ಸ್ಕೂಲಿಗೆ ಹೋಗ್ತಾಳೆ. ಇವಾಗಷ್ಟು ಹಾಗೆ ಅಲ್ವಾ, ಅಂದರೆ ಚಿಕ್ಕದಿರ್ತಾರೆ ಮಕ್ಕಳು, ಅವರಿಗೆ ಇಷ್ಟ ಆಗುತ್ತೆ ಹೂ ಇಡೋದು, ಬಳೆ ಇಡೋದೆಲ್ಲ. ಸ್ವಲ್ಪ ದೊಡ್ಡದಾದ ನಂತರ ನಾವು ಇಡು ಅಂತ ಹೇಳಿದರೂ ಇಡೋದಿಲ್ಲ ಅವರು, ಈ ಥರ ಇರ್ತಾರೆ ಹೆಣ್ಮಕ್ಳು. ಇವಾಗಂತೂ ತುಂಬ ಇಷ್ಟಪಡ್ತಾಳೆ ಹೂ ಇಡೋದು, ಬಳೆ ಇಡೋದು ಎಲ್ಲ. ಅವಳು ಸ್ಟಿಕ್ಕರ್ ಇಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ. ಆದ್ವಿ ಒಬ್ಳಿದ್ಲು, ಆದ್ವಿಗೆ ಕೊನೆಗೆ ತಾಂಬೂಲ ಕೊಟ್ಟದ್ದು. ಹಾಗೆ ಆಯಿತು, ಇವತ್ತಿಂದು ಪೂಜೆ ಎಲ್ಲ ಮುಗೀತು. ಇನ್ನೂ ಭಜನೆ ಮಾಡಿಬಿಟ್ಟು ಕಲಶನ ವಿಸರ್ಜನೆ ಮಾಡಿದರೆ ಆಯಿತು. ಇವತ್ತಿನ ಒಂದು ವರಮಹಾಲಕ್ಷ್ಮಿ ಪೂಜೆ ಈ ರೀತಿಯಾಗಿತ್ತು, ಈ ರೀತಿ ಮಾಡಿದ್ವಿ ಅಂತ ಹೇಳ್ಬೋದು. ಕೆಂಪಾರತಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೆಂಪಾರತಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಇದು ಕೊನೆಗೆ ಮಾಡುವಂಥದ್ದು. ಭಜನೆ ಮಾಡಿ ಆಮೇಲೆ ಕೆಂಪಾರತಿ ಮಾಡಿ ಕಲಶನ ವಿಸರ್ಜನೆ ಮಾಡೋದು ಅಷ್ಟೇ. ಈಗ ಭಜನೆ ಮಾಡಬೇಕು. ಬೆಳಿಗ್ಗೆ ಜೋಡಿಸಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ ನೋಡಿ. ಈಗ ರಾತ್ರಿ ಒಂದೊಂದೇ ತೆಗಿಬೇಕಿದ್ರೆ ಎಷ್ಟು ಸುಲಭವಾಗಿ ತೆಗಿತೀವಿ, ಅದೇ ಬೆಳಿಗ್ಗೆ ಜೋಡಿಸ್ಬೇಕಿದ್ರೆ ಎಷ್ಟೊಂದು ಯೋಚನೆ ಮಾಡಿಬಿಟ್ಟು ತುಂಬ ಕಷ್ಟಪಟ್ಟು ಜೋಡಿಸ್ಬೇಕಾಗತ್ತೆ. ಅಷ್ಟು ಕಷ್ಟಪಟ್ಟು ಜೋಡಿಸಿದ್ದನ್ನು ಸಂಜೆ ಹೊತ್ತಿಗೆ ತೆಗಿಬೇಕಿದ್ರೆ ತುಂಬಾ ಬೇಜಾರಾಗುತ್ತೆ. ಕಲಶನ ಜಾರಿಸೋದಕ್ಕೆ ಮನಸ್ಸು ಬರಲ್ಲ, ತೆಗಿಯೋದಕ್ಕೆ ಮನಸ್ಸಿಲ್ಲ. ಎಲ್ಲ ಹೆಣ್ಮಕ್ಳಿಗೂ ಹಾಗೇನೆ ಅಲ್ವಾ, ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ನಾವು ಅದನ್ನು ಕಲಶ ಇಟ್ಟಿರ್ತೀವಿ, ತೆಗೆಯೋದಂತ ಹೇಳಿದರೆ ಬೇಜಾರಾಗತ್ತೆ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್, ಶೇರ್, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟರ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್ 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 ಬಾಯ್.